ರಾಜ್ಯದ ಹೈವೋಲ್ಟೇಜ್ ಕ್ಷೇತ್ರದಲ್ಲಿ ಒಂದಾದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಚುನಾವಣಾ ಕಾವು ಹೆಚ್ಚಾಗುತ್ತಲೇ ಇದೆ. ಯಾಕಂದ್ರೆ ಇಲ್ಲಿ ಸ್ಪರ್ಧೆ ಏರ್ಪಟ್ಟಿರುವುದು ಜಿಲ್ಲೆಯ ಶಕ್ತಿಶಾಲಿ ಕುಟುಂಬ ಹಾಗೂ ಸಾಮಾನ್ಯ ಹುಡುಗನ ನಡುವೆ. ಒಂದೆಡೆ ಹಣ ಅಧಿಕಾರವಿದ್ದರೆ ಮತ್ತೊಂದೆಡೆ ಜನಸಾಮಾನ್ಯರ ಅಭಿವೃದ್ಧಿಯ ಚಿಂತನೆ. ವಿನಯ್ ನಡಿಗೆ ಹಳ್ಳಿ ಕಡೆಗೆ ಎಂಬ ಧ್ಯೇಯ ಇಟ್ಟುಕೊಂಡು ಚುನಾವಣಾ ಅಖಾಡಕ್ಕಿಳಿದಂತಹ ಜಿಬಿ ವಿನಯ್ ಕುಮಾರ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ನಡುವೆಯೂ ಕೂಡ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ರು. ದಾವಣಗೆರೆಯ ಆಜಾದ್ ನಗರ, ಬಾಷಾನಗರ, ಅಹಮದ್ ನಗರಗಳಲ್ಲಿ ತಮ್ಮ ಅಪಾರ ಬೆಂಬಲಿಗರೊಟ್ಟಿಗೆ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ರು. ಜಿಬಿ ವಿನಯ್ ಕುಮಾರ್ ಹೋದಲ್ಲೆಲ್ಲ ಬೃಹತ್ ಹಾರ ಹಾಕಿ ಪಟಾಕಿ ಸಿಡಿಸಿ ಡೊಳ್ಳು ಕುಣಿತದೊಂದಿಗೆ ಅಭಿಮಾನಿಗಳು ಸ್ವಾಗತಿಸಿ ಹುಟ್ಟುಹಬ್ಬದ ಶುಭ ಕೋರಿದ್ರು. ಇದೇ ವೇಳೆ ಮಾತನಾಡಿದ ವಿನಯ್ ಕುಮಾರ್, ನನ್ನ ಆಗಮನಕ್ಕಾಗಿ ಇಷ್ಟು ಜನ ಸೇರಿರುವುದನ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ನಾನೊಬ್ಬ ಸಾಮಾನ್ಯ ಹುಡುಗ, ನನಗೆ ಯಾರು ಗಾಡ್ ಫಾದರ್ ಇಲ್ಲ, ನನ್ನನ್ನು ಯಾರೂ ಕೂಡ ಬೆಳೆಸಲೂ ಇಲ್ಲ. ನಾನು ಪ್ರಚಾರಕ್ಕೆ ದರ್ಶನ್, ಸುದೀಪ್ ರಂತಹ ನಟರ ಜತೆ ಬಂದಿಲ್ಲ, ನನ್ನಂತೆಯೇ ಇರುವಂತಹ ಸಾಮಾನ್ಯರ ಜತೆ ಬಂದಿದ್ದೇನೆ ಎಂದು ಶಾಮನೂರು ಕುಟುಂಬಕ್ಕೆ ತಿರುಗೇಟು ನೀಡಿದ್ರು. ಬಡ ಕುಟುಂಬದಲ್ಲಿ ಬೆಳೆದ ನಾನು IAS ಸಂಸ್ಥೆ ಕಟ್ಟಿದೆ. ಅದಕ್ಕೆ ಕಾರಣವಾಗಿದ್ದು ವಿದ್ಯಾಭ್ಯಾಸ. ನಿಮ್ಮ ಮಕ್ಕಳು ಸಹ ವಿದ್ಯಾವಂತರಾಗಿ ನಿಮ್ಮ ಕುಟುಂಬ ಅಭಿವೃದ್ಧಿ ಹೊಂದಬೇಕು ಅಂದರೆ ನನಗೆ ಮತ ನೀಡಿ ಅಂತ ಮನವಿ ಮಾಡಿದ್ರು. ಇನ್ನು ಪಾದಯಾತ್ರೆ ಮೂಲಕ ಪ್ರತಿ ಹಳ್ಳಿಗಳಿಗೂ ಭೇಟಿ ನೀಡಿ ಸಮಸ್ಯೆ ತಿಳಿದಿದ್ದೇನೆ. ನಿಮ್ಮ ಸಮಸ್ಯೆಗಳಿಗೆ ನಾನು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದರೆ ಸಿಲಿಂಡರ್ ಗುರುತಿಗೆ ಮತ ನೀಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮತದಾರರಲ್ಲಿ ಮನವಿ ಮಾಡಿದ್ರು. ಇನ್ನು ವಿನಯ್ ಕುಮಾರ್ ಅವರ ಪ್ರತಿ ಮಾತಿಗೂ ನೆರೆದಿದ್ದ ಜನರು ಚಪ್ಪಾಳೆ, ಶಿಳ್ಳೆ ಹೊಡೆದು ಬೆಂಬಲ ಸೂಚಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, AB ನ್ಯೂಸ್, ದಾವಣಗೆರೆ. ಆ 28 ಎಂಪಿಗಳಲ್ಲಿ ನಾನು ಒಬ್ಬ ಎಂಪಿ ಆಗೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ವಾ? ಟಿಕೆಟ್ ಸಿಗಲಿಲ್ಲ, ಇರಲಿ, ಅದು ಯೋಗ್ಯತೆ ಇದೆ ಅಂತ ನೀವು ಅರ್ಥ ಮಾಡಿಕೊಂಡು ಅದನ್ನ ಗೌರವಿಸಿ ಆಶೀರ್ವಾದ ಮಾಡೋದಕ್ಕೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿದ್ದಾರಲ್ಲ, ಮತ್ತೊಮ್ಮೆ ನಿಮಗೆ ಅನಂತ ಧನ್ಯವಾದಗಳು. ಯಾಕೆಂದ್ರೆ ಇವತ್ತು ಲೀಡರ್ಗಳು ನಮ್ಮನ್ನು ಬೆಳೆಸಲ್ಲ. ಇವತ್ತು ನನಗೆ ಗಾಡ್ ಫಾದರ್ ಸಾಮಾನ್ಯ ಜನರು. ಹಾಗಾಗಿ 2024ರ ಲೋಕಸಭಾ ಚುನಾವಣೆ ದಾವಣಗೆರೆನಲ್ಲಿ ಜನಸಾಮಾನ್ಯರಿಂದ ಜನಸಾಮಾನ್ಯನಿಗೋಸ್ಕರ ಮಾಡ್ತಿರುವಂತ ಎಲೆಕ್ಷನ್ ಇದು. ಇಲ್ಲಿ ಯಾರಾದ್ರೂ ದೊಡ್ಡ ಲೀಡರ್ಗಳು ಕಾಣಿಸ್ತಿದಾರೆ ನಿಮ್ಗೆ? ಯಾರಾದ್ರೂ ದರ್ಶನ್, ಸುದೀಪ್ ಕಾಣಿಸ್ತಿದಾರೆ? ಇಲ್ಲಿ ಯಾರೂ ಇಲ್ಲ. ಇಲ್ಲಿ ನೀವೇ ಹೀರೋಗಳು, ನೀವೇ ಲೀಡರ್ಗಳು. ಇಲ್ಲಿ ನೀವೇ ಹೀರೋಗಳು, ನೀವೇ ಲೀಡರ್ಗಳು. ನೀವೇ ಹೀರೋಯಿನ್ಗಳು ನೋಡಿ. ಯಾಕಂದ್ರೆ ನಾನು ಸ್ವಾಭಿಮಾನಿ, ಇವತ್ತು ನಿಮ್ಮ ಅಭಿಮಾನ ಏನಿದೆ ಇದು ಸ್ವಾಭಿಮಾನದ ಅಭಿಮಾನ ಅಂತಂದು. ಅಂದ್ರೆ ಹಿಂದೆ ಎಲೆಕ್ಷನ್ ನಲ್ಲಿ ನಿಮ್ಗೆ ಸ್ವಾಭಿಮಾನದ ವಿರುದ್ಧವಾಗಿ ಯಾರಿಗೂ ವೋಟ್ ಹಾಕ್ಬೇಕಿತ್ತು, ಅನಿವಾರ್ಯ, ಯಾರಿಗಾದ್ರೂ ವೋಟ್ ಹಾಕ್ಲೇಬೇಕಿತ್ತಲ್ಲ. ಈ ಎಲೆಕ್ಷನ್ ನಲ್ಲಿ ದಾವಣಗೆರೆಯಿಂದ ಲೋಕಸಭೆಗೆ ಇಲ್ಲೇ ಪಕ್ಕದ ಕಕ್ಕರಗೊಳ್ಳ ಗ್ರಾಮದ ಒಬ್ಬ ಸಾಮಾನ್ಯ ಯುವಕ ದೊಡ್ಡ ಕನಸು ಕಾಣ್ತಾನೆ. ಯಾರಿಗೆ? ಅವರ ಅಪ್ಪ ಅಮ್ಮಂಗೆ. ಆಮೇಲೆ ಒಂದು ಹಂತ ರೀಚ್ ಆದ್ಮೇಲೆ ಇನ್ನೂ ದೊಡ್ಡ ಕನಸು ಕಾಣ್ತಾನೆ. ಯಾರಿಗೆ? ಜನಗಳಿಗೆ, ಜನಸಾಮಾನ್ಯರಿಗೆ. ಹೌದು, ಬಡತನದಿಂದ ಬಂದು ನಮ್ಮ ಅಪ್ಪ ಅಮ್ಮಗೆ ಮನೆ ಕಟ್ಟಿಸುತ್ತೆ, ಕಾರ್ ಕೊಡಿಸ್ತು, ಊಟ ಕೊಡಿಸ್ತು. ಆಮೇಲೆ ಒಂದು ಬಹಳ ಯಶಸ್ವಿಯಾದ ಒಂದು ಸಂಸ್ಥೆ ಕಟ್ಟಿದೆ, IAS ಕೋಚಿಂಗ್ ಸೆಂಟರ್. ಅದು ಇಡೀ ಭಾರತ ದೇಶದಲ್ಲಿ ಇವತ್ತು ನಂಬರ್ 3 ಸ್ಥಾನದಲ್ಲಿರುವಂತಹ IAS ಕೋಚಿಂಗ್ ಸೆಂಟರ್. ಒಂದು 15 ದಿನದಿಂದ ರಿಸಲ್ಟ್ ಬಂತು. 150ಕ್ಕೂ ಹೆಚ್ಚು IAS ಅಧಿಕಾರಿಗಳು ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿದ್ದಾರೆ. 150ಕ್ಕೂ ಹೆಚ್ಚು IAS ಅಧಿಕಾರಿಗಳು. ಪ್ರತಿ ವರ್ಷ 150ರಿಂದ 200 IAS ಅಧಿಕಾರಿಗಳು. ಅದರಲ್ಲಿ ಬಡವರ ಮಕ್ಕಳು ಬಹಳ ಕಡಿಮೆ. ನನಗೆ ನೋಡಿದ್ದು, ಒಬ್ಬ IAS ಆಗ್ಬೇಕನ್ನೋದಾದ್ರೆ ಆತ ತನ್ನ ಶಾಲೆಯಲ್ಲಿ, ತನ್ನ ಊರಿನ ಶಾಲೆಯಲ್ಲಿ ಪಡೆಯುವ ಶಿಕ್ಷಣ ಬಹಳ ಚೆನ್ನಾಗಿರ್ಬೇಕು. ಇನ್ನು 30 ವರ್ಷಗಳಲ್ಲಿ MLA ಹಂತಗಳಾಗಿದ್ದರೆ ನಿಮ್ಮ ಏರಿಯಾದ ಶಾಲೆಗಳ ಅಭಿವೃದ್ಧಿ ಯಾಕೆ ಮಾಡಿಲ್ಲ ನೀವು? ಆ ಶಾಲೆಗಳು ಚೆನ್ನಾಗಿದ್ದಿದ್ರೆ ಇವತ್ತು ನಿಮ್ಮ ಮಕ್ಕಳು ಕೂಡ ಇಂಜಿನಿಯರ್, ಡಾಕ್ಟರ್, IAS, IPS ಅಧಿಕಾರಿಗಳಾಗಿರ್ತಿದ್ರು.
ಆ ಶಾಲೆಗಳು ಉದ್ಧಾರ ಆಗದೇ ಇದ್ರು ಕೂಡ ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ಬರೋದು ಅನಿವಾರ್ಯ ಪರಿಸ್ಥಿತಿ. ಯಾರು ಹೊಸದ್ರು ಬರೋಕೆ ಬಿಡದಂಗೆ, ಯಾವ ನಾಯಕರನ್ನು ಬೆಳೆಸ್ದಂಗೆ, ಯಾವ ನಾಯಕರು ಅವರ ಒಂದು ಹಂತಕ್ಕೆಲ್ಲಿ ಬಂದ್ಬಿಡ್ತಾರೆ ಅನ್ನೋ ಭಯದಿಂದ ನಿಮ್ಮನ್ನ ಬಡವರನ್ನಾಗಿಡಬೇಕು, ಹಿಂದುಳಿದರನ್ನಾಗಿಡಬೇಕು, ಯಾವಾಗಲೂ ವೋಟ್ ಬ್ಯಾಂಕ್ ಆಗಿಡಬೇಕು ಅಂತಂದು ನಿಮಗೆ ಅಭಿವೃದ್ಧಿ ಕೊಡ್ದಂಗೆ